ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶೀಲಾ ವಾಸುದೇವ್ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿರ್ತಾರೆ. ಅಲ್ಲಿ ಶಾಂತಿನ ಡ್ಯಾನ್ಸ್ ಮಾಡಿ ಅಂತ ಬಲವಂತ ಮಾಡ್ತಾ ಇರ್ತಾರೆ. ಶಾಂತಿ ಕುಡಿಯೋರ್ ಮಧ್ಯೆ ಡ್ಯಾನ್ಸ್ ಮಾಡ್ಬೇಕಾ ನಾನು ಅಂತ ಕೋಪ ಮಾಡ್ಕೊಂಡು ರೂಮ್ ಹೊಟ್ಟೋಗ್ತಾಳೆ. ಈ ಕಡೆ ರವಿ ಶಾಂತಿನ ಹುಡ್ಕೊಂಡ್ ಬರ್ತಾನೆ. ಅತ್ತೆ ಸಿಕ್ಕುದ್ರ ರವಿ ಅಂತ ಶ್ರುತಿ ಕೇಳ್ತಾಳೆ. ಎಲ್ಲ ಕಡೆನೂ ಹುಡುಕ್ ನೋಡ್ದೆ ಶ್ರುತಿ, ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ರವಿ. ಯಾರಿಗೂ ಹೇಳ್ದೇನೆ ಕೇಳ್ದೇನೆ ಎಲ್ಲಿಗೆ ಹೋಗ್ಬಿಟ್ಟು ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತಾನೆ. ಕಸ್ತೂರಿ ಆಂಟಿ ಮನೆಗೆ ಹೋಗಿರ್ಬೋದು, ಒಂದ್ಸರಿ ಫೋನ್ ಮಾಡಿ ಕೇಳಿ ಅಂತಾಳೆ ಶ್ರುತಿ. ಇಲ್ಲ ಶ್ರುತಿ, ನಾನು ಆಗ್ಲೇ ಆಂಟಿಗೆ ಫೋನ್ ಮಾಡಿದ್ದೆ, ಅಲ್ಲಿಗೂ ಬರ್ಲಿಲ್ಲ ಅಂತ ಹೇಳಿದ್ರು ಅಂತಾನೆ ರವಿ. ಖಂಡಿತ ಮೀನಾ ಅವ್ರ ಮನೆಗೆ ಹೋಗಕ್ ಚಾನ್ಸೇ ಇಲ್ಲ, ಬೇರೆ ಇನ್ನೆಲ್ಲಿ ಹೋಗಿರ್ಬೋದು ಅಂತ ಶ್ರುತಿ ಕೇಳ್ತಾಳೆ. ಹಾಗಲ್ಲಿಗೆ ಶೀಲಾ ಬರ್ತಾಳೆ. ಮಮ್ಮಿ, ಆರ್ ಯು ಹ್ಯಾಪಿ ನೌ? ನೀವೆಂತ ಕೆಲಸ ಮಾಡಿದ್ದೀರಾ ಗೊತ್ತಾ? ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅಂತ ಕೇಳ್ತಾಳೆ ಶ್ರುತಿ. ಅಂಥದ್ದನ್ನ ನಾನೇನ್ ಮಾಡಿದೆ ಅಂತ ಶೀಲಾ ಕೇಳ್ತಾಳೆ. ನೀವು ಮಾಡಿರೋ ಕೆಲಸಕ್ಕೆ ಅತ್ತೆ ಮನೆ ಬಿಟ್ಟೋಗಿದ್ದಾರೆ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅಂತಾಳೆ. ಶ್ರುತಿ ಹಾಗಂದಿದ ತಕ್ಷಣ, ಮಗಳೇ ಸ್ವಲ್ಪ ಸಮಾಧಾನವಾಗಿರು, ನಾನು ಏನು ಮಾಡಿದೆ ಅಂತ ಹೀಗೆ ನನ್ನ ಮೇಲೆ ಕೂಗಾಡ್ತಿದ್ಯಾ? ಎಲ್ಲರೂ ಹ್ಯಾಪಿಯಾಗಿರ್ಬೇಕಾದ್ರೆ ನಾರ್ಮಲ್ ಆಗಿ ಒಂದು ವಿಷಯ ಕೇಳಿದ್ವಿ, ಅದಕ್ಕೆ ಅವರು ಓವರ್ ಆಗಿ ಆಡ್ಕೊಂಡು ಮನೆ ಬಿಟ್ಟೋಗಿದ್ದಾರೆ ಹಾಗಂತ ಶೀಲಾ ಹೇಳಿದ ತಕ್ಷಣ, ಹ್ಯಾಪಿನಾ? ಯಾರಿಗೆ ಹ್ಯಾಪಿ? ಅವ್ರ ಮನೆಯಲ್ಲಿ ಈ ಥರ ಡ್ರಿಂಕ್ಸ್ ಪಾರ್ಟಿ ಆಗಲಿ ಡ್ಯಾನ್ಸ್ ಪಾರ್ಟಿ ಆಗಲಿ ಯಾವುದೂ ಇರಲ್ಲ ಹಾಗಂತ ಶ್ರುತಿ ಹೇಳ್ತಿರೋವಾಗ, ಏನು ಮಗಳೇ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಹೇಳ್ತಿದ್ಯಾ? ಎಲ್ಲರೂ ಬಂದಿದ್ರಲ್ವ, ಅವ್ರ ಜೊತೆ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸಂತೋಷವಾಗಿರ್ಲಿ ಅಂತ ಹೇಳಿದೆ, ಅವ್ರ ಜೊತೆ ಕ್ಯಾಸುಯಲ್ ಆಗಿರ್ಲಿ ಅಂತ ಹೇಳಿದೆ ಅಂತಾಳೆ. ಮಮ್ಮಿ, ಅದು ನಿಮಗೆ ಕ್ಯಾಸುಯಲ್ ಆಗಿರ್ಬೋದು, ಆದರೆ ಅತ್ತೆಗೆ ಆ ರೀತಿ ಅಲ್ಲ, ಅವರು ಟ್ರೆಡಿಷನಲ್ ಟೈಪ್ ಇರೋರು, ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಮಮ್ಮಿ. ಅವ್ರೀಗ ಮನೆ ಬಿಟ್ಟು ಎರಡೇ ಹೋಗಿದಾರಲ್ಲ, ಅವ್ರಿಗೆ ಎಷ್ಟು ಅರ್ಟ್ ಆಗಿರ್ಬೋದು ಅಂತಿರೋವಾಗ ರವಿ, ಶ್ರುತಿ ಈಗ ಇವ್ರ ಜೊತೆ ವಾದ ಮಾಡಿದ್ರೆ ಏನು ಪ್ರಯೋಜನ? ಮೊದಲು ಅಮ್ಮ ಎಲ್ಲಿದ್ದಾರೆ ಅಂತ ನೋಡಬೇಕು ಅಂತಾನೆ. ಇಲ್ಲ ರವಿ, ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಹಾಗಂತ ಶ್ರುತಿ ಹೇಳ್ತಿರುವಾಗ, ಶ್ರುತಿ ಅವ್ರು ಮಾಡಿರೋ ಕೆಲಸಕ್ಕೆ ನನ್ಗೆ ಎಷ್ಟು ಸ್ಟಾರ್ಟ್ ಆಯ್ತು ಎಲ್ರ ಮುಂದೆ ಯಾವ ಥರ ಕೂಗಾಡಿದ್ರು ಗೊತ್ತಾ ನಿನ್ಗೆ ಅಂತ ಕೇಳ್ತಾಳೆ ಶೀಲಾ. ನೀವು ಅವ್ರನ್ನ ಇನ್ಸಲ್ಟ್ ಮಾಡಿದ್ದೀರಾ ಮಮ್ಮಿ ಅಂತ ಶ್ರುತಿ ಕೇಳ್ತಾಳೆ. ಏನು ಮಗಳೇ, ನೀವು ಅವ್ರ ಕಡೆ ಸಪೋರ್ಟ್ ಮಾಡಿ ಮಾತಾಡ್ತಿದೀಯಾ? ನೀನು ಈ ಮನೆ ಮಗಳು, ಅದನ್ನ ಮರಿಬೇಡ ಅಂತ ಶೀಲಾ ಹೇಳ್ತಾಳೆ. ಅದೆಲ್ಲ ನನ್ನ ಮದುವೆ ಆಗೋವರೆಗೂ ಮಾತ್ರ. ನನಗೆ ಈ ಮನೆಗಿಂತ ಆ ಮನೆಯಲ್ಲಿ ಎಲ್ಲರ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ನಾನು ಇಲ್ಲಿರ್ಬೇಕಾದ್ರೆ ಒಂದಿನಾದ್ರೂ ತಿಂದ್ಯಾ ಮಲಗ್ದಿಯಾ ಅಂತ ಏನಾದರೂ ಕೇಳಿದ್ದೀರಾ ನೀವು? ಅದರಲ್ಲಿ ಆ ಥರ ಅಲ್ಲ, ನನ್ಗೇನು ಬೇಕು ಅಂತ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ನೀವೇನು ಮಾಡಿದ್ರಿ? ಅತ್ತೆನ ಶೋಕೇಸ್ ಬೊಂಬೆ ಥರ ಎಲ್ಲರ ಮುಂದೆನೂ ಡ್ಯಾನ್ಸ್ ಮಾಡಿ ಅಂತ ಬಲವಂತ ಮಾಡಿದ್ದೀರಾ. ನೀವೇನಕ್ಕೆ ಅವ್ರನ್ನ ಈ ರೀತಿ ಇನ್ಸಲ್ಟ್ ಮಾಡಿದ್ರಿ ಹಾಗಂತ ಶ್ರುತಿ ಪ್ರಶ್ನೆ ಮಾಡ್ತಿರೋವಾಗ, ನಾನು ಅವ್ರಿಗೆ ಒಳ್ಳೇದೇನು ತಾನೇ ಮಾಡಿದ್ದು ಅಂತಾಳೆ ಶೀಲಾ. ಏನು ಒಳ್ಳೇದು? ಈ ಥರ ಒಳ್ಳೇದು ಮಾಡೋದಾ ಅಂತ ಕೇಳ್ತಾಳೆ. ಹೌದಲ್ವಾ ಶ್ರುತಿ, ಅವ್ರು ಇಲ್ಲಿಗೆ ಬಂದಾಗಿಂದ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ರು. ಎಲ್ಲರ ಜೊತೆ ಅವರು ಕೂಡ ಜಾಲಿಯಾಗಿದ್ರೆ ಆ ಲೋನ್ಲಿನೆಸ್ನ ಮರ್ತು ಬಿಡ್ತಾರೆ. ಮನಸ್ಸಿನಲ್ಲಿ ಏನಾದರೂ ಫೀಲ್ ಮಾಡ್ಕೋತಿದ್ರು ಸ್ವಲ್ಪ ಹೊತ್ತು ಅದನ್ನೆಲ್ಲ ಮರೆತು ಚೆನ್ನಾಗಿರ್ಲಿ ಅಂತ ಆ ರೀತಿ ಮಾಡಿದೆ. ಶೀಲಾ ಹಾಗಂತಿರುವಾಗ, ಸಾಕು ಮಮ್ಮಿ, ಇದಕ್ಕೂ ಮೇಲೆ ಒಂದು ಮಾತು ಕೂಡ ಆಡಬೇಡಿ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ರೀಸನ್ ಬೇರೆ ಹೇಳ್ತಿದ್ದೀರಲ್ಲ ಅಂತಾಳೆ ಶ್ರುತಿ. ಶ್ರುತಿ ಬೇಡ ಬಿಡು, ಈಗ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಮೊದಲು ಹುಡುಕ್ಬೇಕು. ನಾನು ನಮ್ಮಮ್ಮನ ಒಬ್ಬರನ್ನೇ ಬಿಟ್ಟು ಹೋಗಿದ್ದೆ ತಪ್ಪಾಯ್ತು ಹಾಗಂತ ರವಿ ಹೇಳ್ತಿರೋವಾಗ, ಅಳಿಯಂದ್ರೆ ನಿಮ್ಮ ಅಮ್ಮನ ಯಾರು ಇಲ್ಲಿ ಇನ್ಸಲ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರು ಇಲ್ಲಿಗೆ ಬಂದಾಗಿಂದನೂ ಅವ್ರಿಗೆ ಟೀ ಊಟ ಯಾವುದು ಸೆಟ್ ಆಗ್ತಿರ್ಲಿಲ್ಲ. ಹೌದು ಅಳಿಯಂದ್ರೆ, ಅವ್ರಿಗೆ ಇಲ್ಲಿ ಯಾವುದು ಸೆಟ್ ಆಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ವಸುದೇವ್ ಹೇಳ್ತಾರೆ. ಅಂಕಲ್, ಈಗ ಅದ್ರ ಬಗ್ಗೆ ಮಾತಾಡಿ ಏನೂ ಆಗಬೇಕಾಗಿಲ್ಲ. ಈಗ ನಮ್ಮಮ್ಮ ಎಲ್ಲಿದ್ದಾರೆ ಅನ್ನೋ ಟೆನ್ಷನ್ನಲ್ಲಿ ಇದ್ದೀನಿ ನಾನು ಅಂತ ರವಿ ಹೇಳ್ತಾನೆ. ರವಿ, ಒಂದು ವೇಳೆ ಮಾವನ್ನ ಹುಡ್ಕೊಂಡೋಗಿದ್ರೆ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ ಶ್ರುತಿ, ಅಮ್ಮ ಖಂಡಿತ ಅಲ್ಲಿಗೆಲ್ಲ ಹೋಗಿರಲ್ಲ, ನನ್ಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅಂತಾನೆ ರವಿ. ಈ ಕಡೆ ರೋಹಿಣಿ ಇನ್ನು ಮನೋಜ್ ಶೋರೂಮ್ನಲ್ಲೇ ಇರ್ತಾಳೆ. ಈಗ ನೀವು ಹ್ಯಾಪಿಯಾಗಿದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ. ಯಾಕೆ ಕೇಳ್ತಿದ್ಯಾ ಅಂತ ಮನೋಜ್ ಕೇಳ್ತಾನೆ. ನೈಟು ಇಲ್ಲಿ ಸೌಂಡ್ ಕೇಳಿಸ್ಲಿಲ್ಲ ಅಲ್ವಾ ಅಂತ ಕೇಳ್ತಿದವಾಗ, ಹೌದು, ನೀನು ತಗೊಂಡ್ ಬಂದಿರೋ ಬೇಕು ಇಲ್ಲಿನ ಹಿಡ್ಕೊಂಡೋಯ್ತು ಅಂತ ಅನ್ಸುತ್ತೆ ಅಂತಾನೆ. ಆಗಲ್ಲಿಗೆ ಇಲಿ ಬೇಕು ಎರಡು ಒಟ್ಟಿಗೆ ಬರ್ತವೆ. ಏನಿದು ರೋಹಿಣಿ, ಇಲಿನ ಬೆಕ್ಕು ತಿನ್ಲಿಲ್ವಾ ಹಾಗಂತ ಮನೋಜ್ ಕೇಳ್ತಾನೆ. ಇಲ್ಲಿ ಬೆಕ್ಕು ಇಬ್ರು ಫ್ರೆಂಡ್ಸ್ ಆದ್ವು ನಮ್ ತರ ಅಂತ ರೋಹಿಣಿ ನಗ್ತಾ ಇರುವಾಗ ಅಲ್ಲಿಗೆ ಶಾಂತಿ ಎಂಟ್ರಿ ಕೊಡ್ತಾಳೆ. ಡೋರ್ ಸೌಂಡ್ ಆಗ್ತಿದಂಗೆ, ಈ ಸಮಯದಲ್ಲಿ ಯಾರು ಬಂದಿರ್ಬೋದು ಅಂತ ರೋಹಿಣಿ ಕೇಳ್ತಾಳೆ. ಸ್ಟಾಫ್ಸ್ ಯಾರಾದ್ರೂ ಬಂದಿರ್ಬೋದಾ ಅಂತ ಕೇಳ್ತಿರುವಾಗ, ಈ ಟೈಮಲ್ಲಿ ಯಾರು ಬರಲ್ವಲ್ಲ ಹಾಗಂತ ಮನೋಜ್ ಹೇಳ್ತಿರುವಾಗ್ಲೇನೆ, ಲೇ ಮನೋಜ್ ಅಂತ ಜೋರಾಗಿ ಕೂಗ್ತಾಳೆ ಶಾಂತಿ. ಮನೋಜ್ ಬೆಚ್ಚ ಬೀಳ್ತಾನೆ. ಮನೋಜ್, ಅತ್ತೆ ಏನಕ್ಕೆ ಈ ಟೈಮಲ್ಲಿ ಬಂದಿದ್ದಾರೆ ಹಾಗಂತ ರೋಹಿಣಿ ಕೇಳ್ತಾಳೆ. ಗೊತ್ತಿಲ್ಲ ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಮನೋಜ್ ಏಯ್ ಮನೋಜ್, ಬಾಗ್ಲು ತೆಗಿಯೋ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಶಾಂತಿ. ರೋಹಿಣಿ, ಅಮ್ಮ ಏನಾದ್ರೂ ನೀನು ನೋಡ್ಬಿಟ್ರೆ ನನ್ನ ಕತೆ ಮುಗ್ದೋಯ್ತು, ಹೋಗು ರೋಹಿಣಿ, ಎಲ್ಲಾದ್ರೂ ಬಚ್ಚಿಟ್ಕೊ ಅಂತಾನೆ ಮನೋಜ. ಏನಕ್ಕೆ ನಾನು ಬಚ್ಚಿಟ್ಕೋಬೇಕು ಅಂತ ರೋಹಿಣಿ ಕೇಳ್ತಾಳೆ. ನಾನು ಹೇಳೋದನ್ನ ಕೇಳು ರೋಹಿಣಿ, ಅಮ್ಮ ದಿಢೀರಂತ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ಹೋಗು ರೋಹಿಣಿ, ಹೋಗಿ ಬಚ್ಚಿಟ್ಕೊ ಅಂತಾನೆ. ಏ ಮನೋಜ್, ಏನೋ ಮಾಡ್ತಿದ್ಯಾ? ಬಾಗ್ಲು ತೆಗಿಯೋ, ಬೇಗ ಬಾರೋ, ಬಾಗ್ಲು ತೆಗಿಯೋ ಅಂತ ಜೋರಾಗಿ ಕೂಗ್ತಾಳೆ ಶಾಂತಿ. ಈ ಕಡೆ ರೋಹಿಣಿ ಛೇ ಅನ್ಕೊಂಡು ಹೋಗಿ ಬಚ್ಚಿಟ್ಕೋತಾಳೆ. ಮನೋಜ್ ಹೋಗಿ ಡೋರ್ ತೆಗಿತಾನೆ. ಏನೋ ಬಾಗ್ಲು ತೆಗಿಯೋಕೆ ಇಷ್ಟೊಟ್ಟು ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಶಾಂತಿ. ಫೇಸ್ ವಾಶ್ ಮಾಡ್ಕೋತಿದ್ದೆ ಅಮ್ಮ, ನೀವು ಕೂಗಿದ್ದು ನನಗೆ ಕೇಳಿಸ್ತಾ ಇಲ್ಲ, ದಿಢೀರಂತ ಈ ಕಡೆ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾನೆ. ಅಯ್ಯಯ್ಯೋ, ರೋಹಿಣಿ ಬೇರೆ ಒಳಗೆ ಇದ್ದಾಳೆ, ಅಮ್ಮ ಏನಾದರೂ ನೋಡ್ಬಿಟ್ರೆ ಏನಪ್ಪ ಮಾಡೋದು ಅಂತ ಮನೋಜ್ ಅನ್ಕೋತಿರ್ತಾನೆ. ಶಾಂತಿ ಹಬ್ಬ ಅಂದ್ಕೊಂಡು ಬಂದು ಕೂತ್ಕೋತಾಳೆ. ಯಾಕಮ್ಮ ಏನಾಯ್ತಮ್ಮ ಅಂತ ಕೇಳ್ತಾನೆ ಮನೋಜ.
ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ನಿನ್ಗೆ? ಶ್ರುತಿ ಮನೇಲಿ ನನ್ಗಿರೋಕ್ಕಾಗ್ಲಿಲ್ಲ, ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ ಅಂತಾಳೆ ಶಾಂತಿ. ಅಯ್ಯಯ್ಯೋ ಏನಾಯ್ತಮ್ಮ, ಏನಾದ್ರೂ ಪ್ರಾಬ್ಲಮ್ ಅಂತಾನೆ ಮನೋಜ. ನನ್ನಿಂದ ಅಲ್ಲಿರೋಕ್ಕಾಗಲ್ವೋ, ಅಲ್ಲಿದ್ರೆ ಹುಚ್ಚ ಹಿಡಿದು ಬಿಡುತ್ತೆ ಅಂತಾಳೆ. ಮನೆ ನಿನ್ನೋದು ಹುಚ್ಚರು ಸಂತೆ ಅದು ಅಂತಾಳೆ. ಯಾಕಮ್ಮ ಏನಾಯ್ತಮ್ಮ ಅಂತ ಮನೋಜ ಕೇಳ್ತಾನೆ. ಹೇಳಕ್ಕಾಗಲ್ಲ ಕಣೋ, ಅದನ್ನೆಲ್ಲ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವ್ರ ಮಾತು, ಊಟ, ತಿಂಡಿ, ಅವ್ರ ನಡವಳಿಕೆ ಇದ್ಯಾವುದು ನಂಗೆ ಇಷ್ಟ ಆಗಲ್ಲ. ನನ್ಗಲ್ಲಿ ಇರೋಕ್ ಇಷ್ಟ ಇಲ್ಲದೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟೆ ಅಂತಾಳೆ. ಹೇಳ್ಬೇಕು ಅಂದ್ರೆ ನಾನ್ ನಿನ್ಮೇಲೆ ಇಲ್ಲೇ ಇರ್ತೀನಿ ಅಂತಾಳೆ ಶಾಂತಿ. ಈ ಕಡೆ ರೋಹಿಣಿ ಕಳ್ಳಿ ತರ ಬಗ್ ನೋಡ್ತಾ ಒಳಗೊಳಗೆ ಬೈಕೋತಿರ್ತಾಳೆ. ನೀನ್ ಹೇಗಮ್ಮ ಇಲ್ಲಿರೋಕ್ಕಾಗುತ್ತೆ, ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಂತಾನೆ ಮನೋಜ. ನಾನು ಅಲ್ಲಿರೋಕ್ಕಾಗಲ್ಲ ಕಣೋ, ಅಲ್ಲಿರೋದಕ್ಕಿಂತ ಇಲ್ಲಿರೋದೇ ಎಷ್ಟೋ ವಾಸಿ ಹಾಗಂತ ಶಾಂತಿ ಹೇಳ್ತಿರುವಾಗ, ಅಮ್ಮ ಶ್ರುತಿ ಮನೆಯಲ್ಲಿ ಎಲ್ಲ ವ್ಯವಸ್ಥೆನೂ ಇತ್ತಲ್ವೇನಮ್ಮ ಅಂತಾನೆ ಮನೋಜ. ಎಲ್ಲ ಇದ್ರೂ ಆ ಮನೆಯಲ್ಲಿ ನನ್ನ ಮನ್ಸಿಗೆ ನೆಮ್ಮದಿನೇ ಸಿಕ್ಕಿಲ್ಲ ಕಣೋ. ಇಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮನ್ಸಿಗೆ ನೆಮ್ಮದಿನಾದ್ರೂ ಸಿಗುತ್ತೆ. ಅದಕ್ಕೆ ನಾನು ನಿನ್ ಜೊತೆನೆ ಇರ್ಬೇಕು ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಅಂತಾಳೆ ಶಾಂತಿ. ರೋಹಿಣಿ ಸನ್ನೆ ಮಾಡ್ತಾಳೆ, ನಿಮ್ಮಮ್ಮನ ಎಲ್ಲಿಗಾರು ಕಳಿಸು ಅಂತ. ಸರಿನಮ್ಮ, ನೀವು ಮೊದಲು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ, ನಾನು ನಿಮಗೆ ಕಾಫಿ ಆರ್ಡ್ರ್ ಮಾಡ್ತೀನಿ ಅಂತಾನೆ ಮನೋಜ. ಇದು ನನ್ನ ಮಗ ಅಂದರೆ ನಾನು ಎದ್ದಿದ ತಕ್ಷಣ ನನ್ಗೆ ಏನು ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆ ಮನೇಲಿ ಹಾಲಿಲ್ದೆ ಕಾಫಿ ಮಾಡ್ತಾರೆ ಕಣೋ, ಯಾವಾಗ ನೋಡಿದ್ರು ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ, ಅದು ಯಾವುದು ನಂಗೆ ಇಷ್ಟ ಆಗಲ್ಲ ಕಣೋ ಅಂತಿರೋವಾಗ, ಏನಮ್ಮ ಕಾಫಿ ಇಷ್ಟ ಇಲ್ಲ ಅಂತ ಇಲ್ಲಿಗೆ ಬಂದ್ಬಿಟ್ಟಿಯಾ ಅಂತಾನೆ ಮನೋಜ. ನನಗೆ ಕಾಫಿನೂ ಇಷ್ಟ ಆಗಲಿಲ್ಲ, ಅಲ್ಲಿರೋ ಜನಗಳು ಇಷ್ಟ ಆಗಲಿಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಸರಿನಮ್ಮ ನಾವು ಆಮೇಲೆ ಮಾತಾಡೋಣ, ನೀನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಾ ಅಂತಾನೆ ಮನೋಜ. ಶಾಂತಿ ವಾಶ್ರೂಮ್ಗೆ ಹೋಗ್ತಿದ್ದಂಗೆ ರೋಹಿಣಿ ಹೊರಗಡೆ ಬರ್ತಾಳೆ. ರೋಹಿಣಿ ಬೇಗ ಹೊರಡು ಅಂತಾನೆ. ಏನ್ ಮನೋಜ್ ನೀವು ಹೀಗೆ ದಿಢೀರ್ ಅಂತ ಹೋಗು ಅಂತಿದ್ದೀರಲ್ಲ ಅಂತಾಳೆ. ಹೇಳೋದನ್ನ ಕೇಳು ರೋಹಿಣಿ, ಮೊದ್ಲು ಇಲ್ಲಿಂದ ಹೊರಡು, ಆಮೇಲೆ ಮಾತಾಡೋಣ ಅಂತಾನೆ ಮನೋಜ. ಅಮ್ಮ ಬೇರೆ ಟೆನ್ಷನ್ ಅಲ್ಲಿ ಇದ್ದಾರೆ, ನೀನು ನೋಡ್ಬಿಟ್ರೆ ಅದೇನ್ ಮಾಡ್ತಾರೋ ಏನೋ ಹಾಗಂತ ಮನೋಜ್ ಹೇಳ್ತಿರೋವಾಗ, ಈಗಲೂ ಕೂಡ ಇನ್ನೂ ಅವ್ರ ಬೈದಲ್ಲೇ ಇದ್ದೀರಾ ನೀವು ಅಂತಾಳೆ ರೋಹಿಣಿ. ನಾನು ಹೇಳೋದನ್ನ ಕೇಳಿ ರೋಹಿಣಿ, ಅಮ್ಮ ಬಂದ್ಬಿಡ್ತಾರೆ, ಬೇಗ ಹೊರಡು ಅಂತಾನೆ. ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಿದ್ರವಳು ಮತ್ತೆ ವಾಪಸ್ ಬರ್ತಾಳೆ. ನನ್ನ ಕೈಲಾಗಲ್ಲಪ್ಪ ಅಂತ ಮನೋಜ್ ಹೇಳ್ಕೊತಾ ಇರುವಾಗ ರೋಹಿಣಿ ಬಂದದನ್ನ ನೋಡಿ, ರೋಹಿಣಿ ಮತ್ತೇನಕ್ಕೆ ಬಂದೆ, ಏನಾಯ್ತು ಅಂತ ಕೇಳ್ತಾನೆ. ನನ್ನ ಬ್ಯಾಗು ಅಂತಾಳೆ. ತಗೋ ಅಂತ ಶಾಂತಿ ಬ್ಯಾಗ್ ಕೊಡಕ್ ಹೋಗ್ತಾನೆ. ನನ್ನ ಬ್ಯಾಗ್ ಕೇಳಿದ್ದು ಹಾಗಂತ ಹೋಗಿ ಅವಳ ಬ್ಯಾಗ್ ಎತ್ಕೋತಾಳೆ. ಹೋಗು ರೋಹಿಣಿ, ಬೇಗ ಹೊರಡು ಅಂತ ಮನೋಜ್ ಹೇಳ್ತಾನೆ. ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಇದು ನೀನ್ ಯೂಸ್ ಮಾಡೋ ಟವಲ್ ಅಲ್ವಾ ಅಂತ ಅವ್ನ್ ಟವಲ್ ತಗೋತಾಳೆ. ಏನು ಬಾತ್ರೂಮ್ ನಲ್ಲಿ ಸ್ಟಿಕ್ಕರ್ ಇತ್ತು ಹಾಗಂತ ಶಾಂತಿ ಕೇಳುವಾಗ, ಏನಮ್ಮ ಹೇಳ್ತಿದ್ಯಾ ಅಂತಾನೆ ಮನೋಜ. ನೋಡಿಲಿ ಅಂತ ಶಾಂತಿ ಸ್ಟಿಕ್ಕರ್ ನ ತೋರಿಸ್ತಾಳೆ. ಮನೋಜ ಅದನ್ನ ಕೈಯಲ್ಲಿ ಇಟ್ಕೊಂಡು, ಅಯ್ಯಯ್ಯೋ ಇದು ರೋಹಿಣಿ ಬೊಟ್ಟಲ್ವಾ ಹಾಗನ್ಕೊಂಡು, ಅಮ್ಮ ನಮ್ ಶೋರೂಮ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ವೇನಮ್ಮ, ಅವ್ರ ಜನ ಯಾರ್ದಾದ್ರೂ ಒಬ್ಬರದು ಇರ್ಬೋದು ಅಂತಾನೆ. ನಾನು ತುಂಬಾ ಸರಿ ಹೇಳ್ದೆ ಈ ತರ ಎಲ್ಲ ಮಾಡ್ಬೇಡಿ ಅಂತ, ಅವ್ರು ಕೇಳೋದೇ ಇಲ್ಲ. ಮನೋಜ್ ಹಾಗಂತಿರೋವಾಗ, ನಾವ್ ಹೇಳಿದ್ರೆ ಯಾರೋ ಕೇಳ್ತಾರೆ, ಮನೆ ಹೋಗಿ ಇಲ್ಲಿಗೆ ಬಂದಿರೋ ಸ್ಥಿತಿ ಬಂದ್ಬಿಡ್ತು ನಮ್ಗೆ ಹಾಗಂತ ಶಾಂತಿ ಹೇಳ್ತಿರುವಾಗ, ಅಮ್ಮ ಇಲ್ಲೆಲ್ಲ ಇರೋದು ತುಂಬಾನೇ ಕಷ್ಟ ಅಮ್ಮ. ಅವನಾಗಂತಿರುವಾಗ, ಏನೋ ನನಗ್ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ಯಾ ಅಂತಾಳೆ. ಇಲ್ಲಮ್ಮ ನಾನು ಯಾಕಮ್ಮ ಆ ರೀತಿ ಹೇಳಿ ಹಾಗಂತ ಮನೋಜ ಹೇಳ್ತಾನೆ. ಹಾಗಾದ್ರೆ ಅಂತ ಶಾಂತಿ ಕೇಳ್ತಾಳೆ. ಹಾಗಲ್ಲಮ್ಮ, ನಿನ್ಗೆ ಎಲ್ಲ ವ್ಯವಸ್ಥೆನೇ ಇರೋ ಕಡೆ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಹೇಳ್ಬೇಕು ಅಂದ್ರೆ ಹೋಟೆಲ್ನಲ್ಲಿ ನಾನು ನಿನ್ಗೊಂದು ರೂಮ್ ಬುಕ್ ಮಾಡ್ಕೊಡ್ತೀನಿ, ಅಲ್ಲಿ ಎಲ್ಲ ವ್ಯವಸ್ಥೆನೇ ಇರುತ್ತಮ್ಮ ಅಂತಾನೆ ಮನೋಜ. ಅದೆಲ್ಲ ಏನು ಬೇಡ, ನಾನು ಇಲ್ಲೇ ಇರ್ಬೇಕು, ಇಲ್ಲೇ ಇದ್ರೇನೆ ಎಲ್ಲ ಕರೆಕ್ಟಾಗಿ ನಡೆಯೋದು ಅಂತಾಳೆ ಶಾಂತಿ. ಏನಮ್ಮ ಹೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಹೌದು ಕಣೋ, ನಾನು ಇಲ್ಲಿದ್ರೇನೆ ಸೂರ್ಯ ನಮ್ಮನೆ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸೋದು. ಶಾಂತಿ ಹಾಗಂತಿರುವಾಗ, ಹೌದೇನಮ್ಮ ಅಂತಾನೆ ಮನೋಜ. ಹೌದು ಕಣೋ, ಶ್ರುತಿ ಮನೇಲಿ ನಾನೇನಾದ್ರೂ ಇದ್ರೆ ಅಮ್ಮ ಚೆನ್ನಾಗೇ ಇರ್ತಾರಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಅವನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ ಸುಮ್ಮನೆ ಆಗ್ಬಿಡ್ತಾನೆ. ನಾನೇನಾದ್ರೂ ಇಲ್ಲೇ ಉಳ್ಕೊಂಡ್ರೆ ಆದಷ್ಟು ಬೇಗ ನಮ್ಮ ಮನೆಗೆ ಹೋಗ್ಬೇಕು ಅಂತ ನಮ್ಮ ಮನೆ ಸಮಸ್ಯೆನ ಬಗೆಹರಿಸ್ತಾನೆ. ಹೋಗು ಬೇಗ ಕಾಫಿಗೆ ಆರ್ಡ್ರ್ ಮಾಡು ಅಂತ ಹೇಳ್ತಾಳೆ ಶಾಂತಿ. ಈ ಕಡೆ ಸಂತೋಷು, ಅಣ್ಣ ನೆನ್ನೆ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಮುಗಿಸಿದೀರಾ ಅಂತ ಕೇಳ್ತಾನೆ. ಹೌದು ನಾನೆಲ್ಲನೂ ಮುಗಿಸಿದ್ದೀನಿ, ನೀನ್ ಬರ್ದಿಲ್ವಾ ಅಂತ ಕೇಳ್ತಾನೆ ಸೂರ್ಯ. ಇಲ್ಲ ಅಣ್ಣ, ನಿನ್ನೆ ಕೆಲಸ ಮುಗಿಸಿ ಬರೋದು ಲೇಟ್ ಆಗ್ಬಿಡ್ತು, ಹೋಮ್ವರ್ಕೇ ಮಾಡಲಿಲ್ಲ ಅಂತಾನೆ. ಹೌದಾ, ಹಾಗಾದ್ರೆ ಮಿಸ್ ಇವತ್ತು ನೀನು ಹೊಡಿತಾರೆ ನೋಡ್ತಾ ಇರು ಅಂತಿರುವಾಗ, ಏನ್ರಿ ನೀವು ಸ್ಕೂಲ್ ಮಕ್ಳಿಗೆ ಎದುರಿಸೋ ತರ ಎದುರಿಸ್ತಿದ್ದೀರಲ್ಲ ಅಂತಾಳೆ ಮೀನಾ. ಮತ್ತಿನ್ನೇನ್ ಮೀನಾ, ಸ್ಕೂಲ್ ಹುಡ್ಗನ್ ತರ ಎದುರ್ಕೋತಿದ್ದಾನೆ ಇವನೊಬ್ಬ ಹಾಗಂತ ಸೂರ್ಯ ಹೇಳ್ತಿದ್ದಂಗೆನೆ ಸೈಲೆನ್ಸ್ ಅಂತ ಶ್ವೇತಾ ಹೇಳ್ತಾಳೆ. ಶ್ವೇತಾ ಪಾಠ ಸ್ಟಾರ್ಟ್ ಮಾಡಿರ್ತಾಳೆ. ಥ್ಯಾಂಕ್ಸ್ ಅಂತ ಯಾವ್ಯಾವ ರೀತಿ ಹೇಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತಾಳೆ. ಸೂರ್ಯಣ್ಣ ನಿಮ್ಮನ್ನ ಯಾರಾದ್ರೂ ಹೌ ಯು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಅಂತ ಕೇಳ್ತಾಳೆ. ಅದ್ ನನ್ ಗೊತ್ತಿದೆ, ಐ ಆಮ್ ಫೈನ್ ಅಂತ ಹೇಳ್ತೀನಿ ಅಂತಾನೆ. ಹಾಗೇನೆ ಮೀನಾ ಅವ್ರೆ, ಈಗ ನೀವ್ ಹೇಳಿ ನಾನ್ ಕೇಳ್ತೀನಿ, ಹೌ ಆರ್ ಯು ಅಂತ ಕೇಳ್ತಾಳೆ ಶ್ವೇತಾ. ಐ ಆಮ್ ಫೈನ್ ಥ್ಯಾಂಕ್ ಯು ಅಂತಾಳೆ ಮೀನಾ ಥ್ಯಾಂಕ್ಸ್ ಅಂತ ಯಾಕೆ ಹೇಳ್ದೆ ಅಂತಾನೆ ಸೂರ್ಯ. ಆಗ ಹಿಂದೆ ಕೂತಿದಂತ ಸಂತೋಷ್, ಅಣ್ಣ ಅವ್ರು ಹೇಗಿದ್ದೀರಾ ಅಂತ ಕೇಳಿದ್ರಲ್ವಾ ಅದಕ್ಕೆ ಧನ್ಯವಾದಗಳು ಹೇಳ್ತಿದ್ದಾರೆ ಅವರು. ಅವನಾಗಂತಿರುವಾಗ, ಓ ಹೌದಾ, ಕರೆಕ್ಟ್ ನಮ್ಮನ್ನ ನೋಡಿ ಅವರು ಹೇಗಿದ್ದೀರಾ ಅಂತ ವಿಚಾರಿಸ್ಕೋತಾರಲ್ವಾ ಅದಕ್ಕೆ ನಾವು ಧನ್ಯವಾದ ಹೇಳಲೇಬೇಕು ಅಂತಾನೆ. ಆದ್ರೆ ನಮ್ಮೂರಿನಲ್ಲಿರೋರ್ನ ನೋಡಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಸಾಕು, ನಾನ್ ಹೇಗಿದ್ರೆ ನಿನ್ಗೇನು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಹಾಗಂತ ಸೂರ್ಯ ಹೇಳಿದ ತಕ್ಷಣ ಎಲ್ರು ನಗ್ತಾ ಇರ್ತಾರೆ. ಈಗ ನಾನ್ ನಿಮ್ಮನ್ನ ಕೇಳ್ತೀನಿ, ಹೌ ಆರ್ ಯು ಅಂತಾಳೆ ಶ್ವೇತಾ. ಐ ಆಮ್ ಗುಡ್ ಥ್ಯಾಂಕ್ ಯು ಅಂತಾನೆ ಸೂರ್ಯ.
ಕರೆಕ್ಟ್, ಫೈನ್ ಬದಲು ಗುಡ್ ಅಂತಾನು ಹೇಳ್ಬೋದು ಅಂತಾಳೆ ಶ್ವೇತಾ. ನಮ್ ಸೋಂಪಾಪುಡಿ ಯಾವಾಗ್ಲೂ ಮಾತಾಡ್ತಿರ್ತಾಳೆ, ಅದನ್ನ ನಾನು ಕೇಳಿಸ್ಕೊಂಡಿದೀನಿ. ಹೇಗೆ ಮೀನಾ ಅಂತ ಕಾಲರ್ ಎತ್ತಿ ತೋರಿಸ್ತಾನೆ. ಬೇರೆ ಲೆವೆಲ್ ಅಲ್ಲೇ ಅಂತಾಳೆ ಮೀನಾ. ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಈಗೆಲ್ಲ ಕನ್ನಡ ಇಂಗ್ಲಿಷ್ ನ ಮಿಕ್ಸ್ ಮಾಡಿ ಕನ್ನಡ ಯಾವ್ದು ಇಂಗ್ಲಿಷ್ ಯಾವ್ದು ಅಂತ ಗೊತ್ತೇ ಇಲ್ಲರೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಿರೋವಾಗ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ. ಏ ರವಿ, ನೀನ್ ಇಂಗ್ಲಿಷ್ ಕಲಿಯಕ್ ಬಂದ್ಯಾ? ನೀನ್ ಇಂಗ್ಲಿಷ್ ಚೆನ್ನಾಗೇ ಗೊತ್ತಲ್ವೇನೋ ಅಂತ ಕೇಳ್ತಾನೆ ಸೂರ್ಯ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಅಂತ ರವಿ ಹೇಳ್ತಾನೆ. ಸಾರಿ ಶ್ವೇತಾ, ಕ್ಲಾಸ್ನ ಡಿಸ್ಟರ್ಬ್ ಮಾಡ್ತಿದ್ದೀವಿ ಅಂತ ಶ್ರುತಿ ಕೇಳ್ತಾಳೆ. ನೋ ಪ್ರಾಬ್ಲಮ್ ಶ್ರುತಿ, ಅಣ್ಣ ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತಾಳೆ. ಮೀನಾ ಸೂರ್ಯ ಆಚೆ ಹೋಗ್ತಾರೆ. ಏ ರವಿ, ಏನಾಯ್ತು? ಯಾಕೋ ಟೆನ್ಷನ್ ಅಲ್ಲಿ ಇದೆಯಾ ಅಂತಾನೆ ಸೂರ್ಯ. ಏನ್ ಶ್ರುತಿ, ಏನಾದ್ರೂ ಸಮಸ್ಯೆನಾ ಅಂತಾಳೆ ಮೀನಾ. ಹೌದು ಮೀನಾ, ಈಗ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತಾಳೆ ಶ್ರುತಿ. ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಕಣೋ ಅಮ್ಮ ಅಂತ ರವಿ ಹೇಳ್ತಿರೋವಾಗ ಸಕ್ಕರೆ ಏನಾಯ್ತು? ಆರೋಗ್ಯ ಸರಿ ಇಲ್ವೇನೋ ಅಂತ ಸೂರ್ಯ ಕೇಳ್ತಾನೆ. ಹಾಗೆಲ್ಲ ಏನೂ ಇಲ್ವೋ, ಬೆಳಿಗ್ಗೆಯಿಂದ ಅಮ್ಮ ಮನೆಯಲ್ಲಿ ಕಾಣ್ತಿಲ್ಲ ಅಂತಾನೆ ರವಿ. ಲೇ ಏನೋ ಅಮ್ಮ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ದೇವಸ್ಥಾನಕ್ಕೆ ಏನಾದ್ರೂ ಹೋಗಿರ್ಬೋದು ರವಿ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಮೀನಾ ಮರಿ, ಅವರು ಬ್ಯಾಗ್ ತಗೊಂಡು ಯಾರಿಗೂ ಕೇಳ್ದೇನೆ ಅಲ್ಲಿಂದ ಹೋಗಿದ್ದಾರೆ ಅಂತಾಳೆ ಶ್ರುತಿ. ಹೇಳ್ದೇನೆ ಹೋಗಿದಾರ? ನಿಮ್ ಮನೆಯಲ್ಲಿ ಏನಾದ್ರೂ ನಡೀತಾ ಅಂತಾನೆ ಸೂರ್ಯ. ಹೌದು ಕಣೋ ಅಂತ ರವಿ ನಡೆದಿದ್ನೆಲ್ಲಾನು ಹೇಳ್ತಾನೆ. ಏನ್ ಶ್ರುತಿ, ಯಾಕೆ ನಿಮ್ಮಮ್ಮ ಈ ತರ ಮಾಡಿದ್ರು ಅಂತ ಮೀನಾ ಕೇಳ್ತಾಳೆ. ಇಲ್ಲ ಮೀನಾ ಅವ್ರೆ, ನಾನೇನಾದ್ರೂ ಮನೆಯಲ್ಲಿ ಇದ್ದಿದ್ರೆ ಈ ತರ ನಡೆಯೋಕೆ ಬಿಡ್ತಿರ್ಲಿಲ್ಲ ಅಂತಾಳೆ ಶ್ರುತಿ. ಅದಕ್ಕೆ ಮನೆಗೆ ಬಂದಿರೋ ಬೀಗ್ರನ್ನ ಎಲ್ರೂ ಮುಂದೆ ಡ್ಯಾನ್ಸ್ ಅಂತ ಹೇಳ್ತಾರ. ಅವತ್ತೇ ಅನ್ಕೊಂಡೆ ಈ ತರದೆಲ್ಲ ಏನಾದ್ರೂ ಆಗುತ್ತೆ ಅಂತ. ಏನೋ ರವಿ ಇದೆಲ್ಲ ಅಂತ ಸೂರ್ಯ ಕೇಳ್ತಾನೆ. ನನ್ಗೂ ಈ ತರ ಎಲ್ಲ ಆಗಿದೆ ಅಂತ ಗೊತ್ತಿರ್ಲಿಲ್ವಾ? ಅಮ್ಮ ನನ್ ಜೊತೆ ಹೇಳಿದ್ರೆ ನಾನಾದ್ರೂ ಕೇಳ್ತಿದ್ದೆ. ಏನು ಹೇಳ್ದೇನೆ ಎಲ್ಲಿಗೂ ಹೋಗ್ಬಿಟ್ಟಿದಾರೋ ಅಂತಾನೆ ರವಿ. ಒಳ್ಳೆ ಮರ್ಯಾದೆ ಕೊಟ್ರು ಬಿಡು ಅಂತ ಸೂರ್ಯ ಹೇಳ್ತಿರೋವಾಗ, ಏನ್ರಿ ಈಗ ಇದನ್ನೆಲ್ಲ ಮಾತಾಡೋ ಸಮಯ ಅಲ್ಲ, ಅತ್ತೆ ಎಲ್ಲಿಗೋದ್ರು ಅಂತ ಮೊದ್ಲು ಯೋಚನೆ ಮಾಡಿ ಅಂತಾಳೆ. ಕಸ್ತೂರಿ ಆಂಟಿ ಮನೆಗೆ ಹೋಗಿರ್ಬೋದಾ ಅಂತಿರೋವಾಗ, ಅದಕ್ಕೆ ಅಲ್ಲಿ ಹೋಗಿಲ್ಲ, ನಾನು ಆಗ್ಲೇ ಫೋನ್ ಮಾಡಿದ್ದೆ ಅಂತಾನೆ ರವಿ. ಎಲ್ಲಿಗೋದ್ರು ಅಂತಾನೆ ಗೊತ್ತಾಗ್ತಿಲ್ಲ, ನನ್ಗೆ ತುಂಬಾನೇ ಭಯ ಆಗ್ತಿದೆ ಅಂತಾನೆ ರವಿ. ಲೇ ನೀನ್ ಹಾಗೆಲ್ಲ ಭಯ ಪಡ್ಬೇಡ, ಸಕ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತಾನೆ ಸೂರ್ಯ. ಎಲ್ಲಿಗೆ ಹೋಗಿರ್ತಾರ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಮನೋಜ್ ಶೋರೂಮ್ಗೆ ಹೋಗಿರ್ತಾರೆ ಅಷ್ಟೇ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಹೌದ್ರಿ ಅತ್ತೆ ನೇರವಾಗಿ ಮನೆಯಿಂದ ಶೋರೂಮ್ಗೆ ಹೋಗಿರೋದು ಅಂತಾಳೆ. ಸರಿ ನಾವ್ ಅಲ್ಲೇ ಹೋಗಿ ನೋಡ್ತೀವಿ ಅಂತಾನೆ ರವಿ. ಲೇ ರವಿ, ನಾವ್ ಹೋಗಿ ಅಲ್ಲಿ ನೋಡ್ತೀವಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ ಅಂತಾನೆ ಸೂರ್ಯ. ಇಲ್ಲ ಸೂರ್ಯ ಅವ್ರೆ, ನಾವು ಬರ್ತೀವಿ ಅಂತ ಶ್ರುತಿ ಹೇಳ್ತಾಳೆ. ಬೇಡ ಶ್ರುತಿ, ಅತ್ತೆ ಕೋಪದಲ್ಲಿದ್ದಾರೆ, ನಾವ್ ಹೋಗಿ ಸಮಾಧಾನ ಮಾಡ್ತೀವಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋರಂತೆ, ನೀವಿಬ್ರು ಮೊದ್ಲು ಮನೆಗೆ ಹೋಗಿ ಅಂತಾಳೆ ಮೀನಾ. ರವಿ ಯೋಚನೆ ಮಾಡ್ತಿರುವಾಗ, ಲೇ ರವಿ ಭಯ ಪಡ್ಬೇಡ್ವಾ, ಸಕ್ರೆ ಶೋರೂಮ್ಗೆ ಹೋಗಿರೋದು, ನಾವ್ ಅಲ್ಲಿ ಹೋಗಿ ನೋಡಿ ನಿನ್ಗೆ ಫೋನ್ ಮಾಡ್ತೀವಿ, ನೀವಿಬ್ರು ಹೋಗಿ ಹೋಟೆಲ್ ಕೆಲಸ ನೋಡ್ಕೊಳ್ಳಿ ಅಂತಾನೆ ಸೂರ್ಯ. ಸರಿನೋ, ಅಲ್ಲೋಗಿ ನೋಡಿ ಫೋನ್ ಮಾಡ್ಬಿಡು ಅಂತ ರವಿ ಶ್ರುತಿ ಹೋಗ್ತಾರೆ. ಈ ಕಡೆ ಶೋರೂಮ್ ನಲ್ಲಿ ಜಯ ಅಡಿಗೆ ಮಾಡ್ತಾ ಇರ್ತಾಳೆ. ಪಾರ್ಕ್ ಫ್ರೆಂಡ್ ತರಕಾರಿ ಕತ್ತರಿಸ್ತಾ ಇರ್ತಾನೆ. ಶಾಂತಿ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಆಗಲಿಗೆ ಸೂರ್ಯ ಮೀನಾ ಬರ್ತಾರೆ. ಲೇ ಏನೋ ಶೋರೂಮ್ ರಜಾ ಅಂತ ಬೋರ್ಡ್ ಹಾಕಿದೀಯಾ ಅಂತ ಕೇಳ್ತಾನೆ ಸೂರ್ಯ. ಹೌದು ಇವತ್ ರಜಾ ಅಂತ ಹೇಳ್ತಾನೆ ಮನೋಜ. ಸೂರ್ಯ ಮೀನಾ ಇವರೆಲ್ಲ ಅಡ್ಗೆ ಮಾಡ್ತಿರೋದನ್ನ ನೋಡ್ತಾರೆ ಹೋಗಿ. ಅಮ್ಮ ಸೂರ್ಯ ಮೀನಾ ಬಂದಿದ್ದಾರೆ ಅಂತ ಮನೋಜ ಹೇಳ್ತಾನೆ. ನೋಡ್ದೆ ಅಂತಾಳೆ ಶಾಂತಿ. ಲೇ ಇದೇನು ಹೋಟೆಲ ಶೋರೂಮ್ ಅಂತಾನೆ ಸೂರ್ಯ. ಇನ್ನೇನೋ ಮಾಡೋದು, ಅಮ್ಮ ಬೇರೆ ಬಂದಿದಾರಲ್ಲ, ಅವ್ರಿಗೆ ಅಡ್ಗೆ ಮಾಡ್ಬಾರ್ದಾ ಅಂತಾನೆ. ಹೋಟ್ಲೂಟ ಬೇರೆ ಬೇಡ ಅಂತಿದ್ದಾರೆ ಅಂತಾನೆ ಮನೋಜ. ಸಕ್ರೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಆ ಸೋಂಪಾಪುಡಿ ಮನೆಯಲ್ಲಿ ಕೇಳ್ದೆ ಬಂದಿದ್ದೀರಂತಲ್ಲ, ಅಂತದೇನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಯಾಕೆ ರವಿ ಏನು ಹೇಳಿಲ್ವಾ ಅಂತಾಳೆ ಶಾಂತಿ. ಈಗ ನಾನ್ ಬೇರೆ ಕಾರಣ ಹೇಳ್ಬೇಕಾ ಅಂತಿರುವಾಗ, ಅದೇ ನೀವ್ ಕೇಳ್ದೆ ಬಂದಿದ್ದೀರಾ ಅಂತ ಹೇಳಿದ್ರು, ನಾವು ಏನಾಗಿದೆ ಅಂತ ಕೇಳಕ್ ಹೋಗ್ಲಿಲ್ಲ, ನಿಮ್ಮನ್ನ ನೋಡೋಕ್ ಬಂದ್ಬಿಟ್ವಿ ಅಂತಾಳೆ ಮೀನಾ. ಓ ಪರವಾಗಿಲ್ವೇ, ನನ್ ಮೇಲೆ ನಿಮ್ಮಿಬ್ರಿಗೆ ಅಷ್ಟೊಂದು ಅಕ್ರೆ ಇದೆಯಾ ಹಾಗಂತ ಶಾಂತಿ ಹೇಳ್ತಾಳೆ. ಏನತ್ತ ನೀವು, ನಿಮ್ ಮೇಲೆ ಅಕ್ರೆ ಇರಲ್ವಾ ನಮ್ಗೆ? ಮನೆಯಲ್ಲಿ ದಿಢೀರಂತ ಕಾಣ್ದೆ ಇರುವಾಗ ನಿಮ್ಮನ್ನ ಹುಡುಕ್ಬೇಕು ಅಂತ ನಮ್ಗೆ ಅನಿಸಲ್ವಾ ಅಂತಾಳೆ ಮೀನಾ. ಸರಿ ನಾನ್ ಇಲ್ಲಿದ್ದೀನಿ ಅಂತ ಗೊತ್ತಾಯ್ತಲ್ವಾ, ಇಬ್ರು ಈಗ ಹೋಗಿ ಅಂತಾಳೆ. ಸಕ್ರೆ ಒಂದೇಳ ನಿಮ್ಮನ್ನ ಕಾಣ್ತಿಲ್ಲ ಅಂತ ಹೇಳಿದ ತಕ್ಷಣ ಮೀನಾ ಹೇಗ್ ಚಡಪಡಿಸ್ತಿದ್ಲು ಗೊತ್ತಾ ಅಂತಾನೆ. ಯಾಕೆ ನಿನಗ್ ಚಡಪಡಿಕೆ ಬರ್ಲಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ನಾನ್ ಯಾಕೆ ಚಡಪಡಿಸ್ಲಿ, ನೀವ್ ಇಲ್ಲಿಗೆ ಬಂದಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತಾನೆ ಸೂರ್ಯ. ಸೋಂಪಾಪುಡಿ ಮನೆಯಲ್ಲಿ ನೀವ್ ಇಷ್ಟ ದಿನ ಇದ್ದಿದ್ದೆ ದೊಡ್ಡ ವಿಷಯ, ಏನೋ ಶೋರೂಮ್ನೆ ಮನೆ ತರ ಬದಲಾಯಿಸ್ಬಿಟ್ಟಿದೆಯಲ್ಲೋ, ಇಲ್ಲಿ ವ್ಯಾಪಾರನ ಹೇಗೋ ಮಾಡ್ತೀಯಾ ಅಂತ ಕೇಳ್ತಾನೆ ಸೂರ್ಯ. ಸಕ್ರೆ ನೀವು ಬನ್ನಿ, ಅವ್ನ್ ಪಾಡ್ಗವ್ನು ವ್ಯಾಪಾರ ಮಾಡ್ಲಿ ಹಾಗಂತ ಸೂರ್ಯ ಹೇಳ್ತಾನೆ. ಬನ್ನಿ ಅತ್ತೆ ಹೋಗೋಣ ಅಂತಾಳೆ ಮೀನಾ. ಎಲ್ಲಿಗೆ ಬರಕ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನಮ್ಮನೆಗೆ ಹೋಗೋಣ ಅತ್ತೆ ಹಾಗಂತ ಮೀನಾ ಹೇಳ್ತಾಳೆ. ಏನು ನಿಮ್ಮನೆಗ ಹಾಗಂತ ಶಾಂತಿ ಹೇಳ್ತಿರೋವಾಗ, ಮಾವ ಕೂಡ ಅಲ್ಲೇ ಇದಾರಲ್ಲ ಅಂತಾಳೆ ಮೀನಾ. ನನ್ಗೆ ಅಲ್ಲೆಲ್ಲ ಇರೋಕ್ಕಾಗಲ್ಲ, ಅದೇನ್ ಬಾರಿ ದೊಡ್ಡ ಮನೆನಾ, ಹೋಗಿ ಇಲ್ಲಿಂದ ಅಂತ ಹೇಳಿ ಶಾಂತಿ ಎದ್ದೋಗ್ತಾಳ್ತಾಳೆ. ಅಷ್ಟ್ ದೊಡ್ಡ ಮನೇಲಿ ಇರೋಕ್ಕಾಗಲ್ಲ ಅಂತ ತಾನೇ ಇಲ್ಲಿಗೆ ಬಂದಿರೋದು. ಮೀನಾ ಅಮ್ಮ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ, ಇಲ್ಲಿ ನೋಡ್ಕೊಳಕ್ಕೆ ನಿಮ್ಗೆ ಯಾರು ಇಲ್ಲ, ಬನ್ನಿ ಸಕ್ರೆ ಅಂತಾನೆ ಸೂರ್ಯ. ನಾನ್ ಬರಲ್ಲ ಕಣೋ, ಇದಕ್ಕೂ ಮೇಲೆ ಮಾನ ಮರ್ಯಾದೆ ಕಳ್ಕೊಂಡು ಯಾರ ಮನೇಲಿ ಇರೋಕ್ಕಾಗಲ್ಲ ನನಗೆ ಅಂತಾಳೆ ಶಾಂತಿ. ಒಬ್ರ ಮನೇಲಿ ಇದ್ದಿದ್ಕೆ ಸಾಕಾಗೋಯ್ತು ಅಂತಾಳೆ. ಹಾಗಾದ್ರೆ ಇಲ್ಲಿದ್ರೇನೆ ಸರಿ ಅಂತ ಹೇಳ್ತಿದ್ದೀರಾ ಅಂತಾನೆ ಸೂರ್ಯ. ಹೌದು ಅಂತಾಳೆ ಶಾಂತಿ. ಅತ್ತೆ ಇಲ್ಲಿ ನಿಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ, ಇಲ್ಲಿ ನೆಮ್ಮದಿಯಾಗಿ ಮಲಗೋಕ್ಕೂ ಆಗಲ್ಲ ಹಾಗಂತ ಮೀನಾ ಹೇಳ್ತಿರುವಾಗ, ಏನ್ ನೀನು
ನಾನು ಯಾವಾಗಲೂ ಮಲ್ಗೆ ಇರ್ತೀನಿ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಶಾಂತಿ. ಆಗ ಸೂರ್ಯ, ಸಕ್ಕರೆ ನಾವೇನೇ ಹೇಳಿದ್ರು ಅದನ್ನ ಬೇರೆ ಅರ್ಥದಲ್ಲಿ ಹೇಳ್ತಾ ಇರ್ತೀರಲ್ಲ, ಬನ್ನಿ ಸಕ್ಕರೆ ಹೋಗೋಣ ಅಂತಾನೆ ಸೂರ್ಯ. ನಾನ್ ಕೈಲಾಗಲ್ವ ಅಲ್ಲಿಗೆ ಬರಕ್ಕೆ? ಇವಳು ಆ ವಿಶಾಲಮ್ಮನ ಎದುರಾಳಿಯಾಗಿ ಎಲೆಕ್ಷನ್ ನಿಂತಿದ್ಲಲ್ಲ, ಆ ಕೋಪನ ಅವಳು ನಮ್ಮ ಕುಟುಂಬದ ಮೇಲೆ ತೋರಿಸ್ತಿದ್ದಾಳೆ ಇವಳಿಂದ ಅನ್ಕೊಂಡು ಶಾಂತಿ ಆ ಕಡೆ ತಿರ್ಕೋತಾಳೆ. ಆಗ ಸೂರ್ಯ, ಎಲ್ಲಾ ತಪ್ಪನ್ನು ಮೀನಾ ಮೇಲೆ ಹೊರಿಸ್ತಿದ್ದೀರಲ್ಲ ಸಕ್ಕರೆ, ಆ ಯಮ್ಮನ್ ಸವಾಸ ಮಾಡುವಾಗ್ಲೇ ಹೇಳ್ದೆ ಆ ಯಮ್ಮನ್ ಬುದ್ಧಿ ಸರಿ ಇಲ್ಲ ಅಂತ. ಅವಳನ್ನ ನಂಬಿ ಅವಳನ್ನ ಮನೆಗೆ ಬೇರೆ ಕರ್ಕೊಂಡು ಬಂದ್ರಿ ಅಂತ ಸೂರ್ಯ ಹೇಳ್ತಿರುವಾಗ, ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡಬೇಡ, ನಮ್ಮ ಮನೆ ನಮ್ಮ ಕೈಗೆ ಬಂದರೆ ಸಾಕು, ಮೊದಲು ಈ ಸಮಸ್ಯೆನ ಪರಿಹಾರ ಮಾಡೋದ್ರ ಕಡೆ ಗಮನ ಕೊಡು ಅಂತಾಳೆ. ಸಮಸ್ಯೆ ತಂದಿಟ್ಟಾನೆ ಇವನು ಮಾಡಿದ ಸಾಲದಿಂದನೇ ಇಷ್ಟೊಂದೆಲ್ಲ ಸಮಸ್ಯೆ ಆಗಿರೋದು. ಇವನನ್ನ ಬಿಟ್ಬಿಟ್ಟು ನನ್ನನ್ನ ಸಮಸ್ಯೆನ ಸರಿ ಮಾಡು ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾನೆ ಸೂರ್ಯ. ನಿಮ್ಮಪ್ಪ ನಿನ್ನನ್ನ ತಾನೇ ನಂಬ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ಸಕ್ಕರೆ ಅಂತ ಸೂರ್ಯ ಹೇಳ್ತಿರೋವಾಗ, ರೀ ನಾನು ಮಾತಾಡ್ತೀನಿ ಅಂತಾಳೆ ಮೀನಾ. ಅತ್ತೆ ನೀವು ಮನೆಗೆ ಬನ್ನಿ ಅತ್ತೆ, ಈ ಥರ ಶೋರೂಮಲ್ಲೆಲ್ಲ ಇರೋದು ಬೇಡ ಅಂತಾಳೆ ಮೀನಾ. ಹೌದೌದು, ಅದೇನು ದೊಡ್ಡ ಅರಮನೆ ನೋಡು, ಅಲ್ಲಿಗೆ ಬಂದು ನಾನು ಇರ್ಬೇಕಾ ಅಂತಾಳೆ ಶಾಂತಿ. ಸಕ್ಕರೆ ನಾನು ಮತ್ತೆ ಹೇಳ್ತಾನೆ ಇದ್ದೀನಿ, ಅದು ಅರಮನೆ ಇಲ್ಲ, ಒಂದು ಸಣ್ಣ ಮನೆ ಅಷ್ಟೇ, ಆದರೆ ನೆಮ್ಮದಿ ಇದೆ ಅಲ್ಲಿ ಅಂತಾನೆ ಸೂರ್ಯ. ನನಗೆಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನ ನೀನು ಹೇಳ್ಬೇಡ ಅಂತಾಳೆ ಶಾಂತಿ. ಓ, ದೊಡ್ಡ ಮನೇಲಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಮತ್ತೆ ಸೋಂಪ ಪುಡಿ ಮನೆಗೆ ಹೋಗ್ತೀರಾ ಅಂತಾನೆ ಸೂರ್ಯ. ಅವನಾಗಂತಿರುವಾಗ ಶಾಂತಿ ಮೌನವಾಗ್ತಾಳೆ. ಅತ್ತೆ ಇದಿಷ್ಟ ಇಲ್ಲ ಅದಿಷ್ಟ ಇಲ್ಲ ಅನ್ನೋ ಸಮಯ ಇದಲ್ಲ, ಇಲ್ಲೇ ನೀವಿದ್ರೆ ವ್ಯಾಪಾರ ತಾನೇ ಹೇಗ್ ಮಾಡೋಕ್ಕಾಗುತ್ತೆ? ಅವಳಾಗಂತಿರುವಾಗ ಮನೋಜ, ಸೂರ್ಯ ಅಮ್ಮನಿಗೋಸ್ಕರ ಬೋನ್ಲೆಸ್ ಚಿಕನ್ ಆರ್ಡರ್ ಮಾಡಿದ್ದೀನಿ, ನೀವಿಬ್ರು ಇಲ್ಲೇ ಇದ್ರೆ ನಿಮ್ಗೂ ಸೇರಿಸಿ ಅಡುಗೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಲೇ ಸೂಪರ್ ಕಣೋ ನೀನು, ನಾವೇನ್ ಮಾತಾಡ್ತಿದೀವಿ, ಯಾವ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದೀವಿ ಅನ್ನೋದನ್ನ ಬಿಟ್ಟು ಅಂಗಡಿ ವ್ಯಾಪಾರದ ಕಡೆ ಗಮನ ಕೊಡೋದ್ ಬಿಟ್ಟು ತಿನ್ನೋದ್ರ ಬಗ್ಗೆ ಹೇಳ್ತಿದ್ಯಲ್ಲೋ ಅಂತಾನೆ ಸೂರ್ಯ. ನನ್ಗೋಸ್ಕರ ಮಾಡಿಸ್ತಿಲ್ವೋ, ಅಮ್ಮನಿಗೋಸ್ಕರ ಮಾಡಿಸ್ತಿರೋದು ಅಂತಾನೆ ಮನೋಜ. ಓ, ಸಕ್ಕರೆಗೋಸ್ಕರಣ, ಹಾಗಾದ್ರೆ ನೀನು ಊಟ ಮಾಡಲ್ವಾ ಅಂತಾನೆ ಸೂರ್ಯ. ಆಗ ಶಾಂತಿ, ಲೇ ಸುಮ್ಮನೆ ಬಿಟ್ಟಿಯಾಗಿ ಮಾತಾಡ್ಕೊಂಡು ಇಲ್ಲಿ ನಿಂತ್ಕೋಬೇಡಿ, ಹೋಗಿ ನೀವಿಬ್ರು ಅಂತಾಳೆ. ಸರಿ ಸಕ್ಕರೆ ನಾವು ಹೋಗ್ತೀವಿ, ಆದ್ರೆ ಮನೋಜ ಈಗಾಗಲೇ ಮೈ ತುಂಬಾ ಸಾಲ ಮಾಡ್ಕೊಂಡಿದೀಯಾ, ದಿನ ಹೀಗೆ ಶೋರೂಮ್ ಮುಂದೆ ರಜಾ ಅಂತ ಹಾಕ್ತಿದ್ರೆ ನೀನ್ ವ್ಯಾಪಾರ ಹಾಳಾಗೋಗುತ್ತೆ ಕಣೋ. ಸೂರ್ಯ ಹಾಗಂತಿರುವಾಗ, ಯಾಕೋ ಆ ರೀತಿ ಹೇಳ್ತಿದ್ಯಾ ಅಂತಾನೆ ಮನೋಜ. ಇನ್ನೇನೋ ಮತ್ತೆ ನಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಆಗಿ ಸಕ್ಕರೆ ನಮ್ಮ ಮನೆಗೆ ಬಂದ್ಮೇಲೆ ತಾನೇ ನೀನ್ ವ್ಯಾಪಾರ ಶುರು ಮಾಡೋದು ಅಂತಾನೆ ಸೂರ್ಯ. ಅದಕ್ಕೆ ವರ್ಷಗಳೇ ಕಳೆದೋಗುತ್ತಲ್ಲ ಅಂತಿರುವಾಗ ಶಾಂತಿ ಹಾ ಅಂತಾಳೆ. ಅದುವರೆಗೂ ಸಕ್ಕರೆಗೆ ನೀನು ದಿನಾಲು ಒಂದೊಂದ್ ತರ ಅಡ್ಗೆ ಮಾಡ್ಸಾಕ್ತಾನೆ ಇರ್ಬೇಕಾಗುತ್ತೆ ಅಂತಾನೆ ಸೂರ್ಯ. ಮನೋಜ ಶಾಂತಿ ಒಬ್ರಿಗೊಬ್ರು ನೋಡ್ಕೋತಾ ಇರ್ತಾರೆ. ಮನೋಜ ಕಣ್ಬಿಡ್ತಾ ಇರ್ತಾನೆ. ಮೀನಾ ಬಾ, ಸಕ್ಕರೆ ಶೋರೂಮ್ ಅಲ್ಲಿ ಇರೋಕೆ ಆಸೆ ಪಡ್ತಿದ್ದಾರೆ, ಇಲ್ಲೇ ಇರ್ಲಿ ಅಂತಾನೆ ಸೂರ್ಯ. ಎಷ್ಟ್ ದಿನ ಬೇಕಾದ್ರೂ ಇಲ್ಲೇ ಇರ್ಲಿ ಅಂತ ಸೂರ್ಯ ಹೇಳ್ತಾನೆ. ಕೊನೆ ಸರಿ ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ ರೀ ಅಂತಾಳೆ ಮೀನಾ. ನೀನೇನು ಮಾಡೋದ್ ಬೇಡ ಮೀನಾ, ಅವ್ರಿಗೆ ಬರ್ಬೇಕು ಅನ್ಸಿದ್ರೆ ಅವರೇ ಬರ್ತಾರೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆಗ ಮನೋಜ, ಏನಮ್ಮ ಇದು, ಇವನು ವರ್ಷಗಟ್ಲೆ ಆಗುತ್ತೆ ಮನೆ ಬಿಡಿಸ್ಕೊಳ್ಳೋದು ಅಂತ ಹೇಳ್ತಿದ್ದಾನೆ ಅಂತಾನೆ. ಅವನೇನೇನೋ ಹೇಳ್ಬಿಟ್ಟು ಹೋಗ್ತಿದ್ದಾನೆ, ಬಿಡು ಅಂತಾಳೆ ಶಾಂತಿ. ಅವ್ನು ಹೇಳೋದ್ ಕೇಳ್ತಿದ್ರೆ ಯಾವಾಗಮ್ಮ ನಮ್ಮ ಮನೆ ಸಿಗೋದು ನಮ್ಗೆ, ಹಾಗಂತ ಅವ್ನು ಅಂತಿರೋವಾಗ ಅದನ್ನೆಲ್ಲ ಅವನು ಕರೆಕ್ಟಾಗೆ ಮಾಡ್ತಾನೆ. ನಮಗೋಸ್ಕರ ಅಲ್ದಿದ್ರು ಅವ್ರ ಅಪ್ಪನಿಗೋಸ್ಕರ ಆದ್ರೂ ಆ ಸಮಸ್ಯೆನ ಆದಷ್ಟು ಬೇಗ ಸಾಲ್ವ್ ಮಾಡ್ತಾನೆ. ನೀನ್ ಬಿಡು ಅದನ್ನೆಲ್ಲ ಅಂತಾಳೆ ಶಾಂತಿ. ಈ ಕಡೆ ಕುಸುಮ ಅವರು ರಂಗನಾಥ್ ಅವ್ರಿಗೆ ಮತ್ತೆ ಸೂರ್ಯನಿಗೆ ಕಾಫಿ ತಂದು ಕೊಡ್ತಾರೆ. ಅಲ್ಲಿಗೆ ಮೀನಾ ಬರ್ತಾಳೆ. ಏನ್ರಿ ಶ್ರುತಿ ಫೋನ್ ಮಾಡಿದ್ಲು, ಅತ್ತೆ ಜೊತೆ ಮಾತಾಡಿ ಮತ್ತೆ ವಾಪಸ್ ಮನೆ ಕರ್ಕೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಾಳೆ. ಸಕ್ಕರೆ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಬಂದಿದ್ದಾರೆ, ಮತ್ತೆ ಹೇಗೆ ವಾಪಸ್ ಹೋಗ್ತಾರೆ ಅಂತಾನೆ ಸೂರ್ಯ. ಹಳಿ ಅಂದ್ರೆ ಬೀಗ್ರನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಕುಸುಮ ಹೇಳ್ತಾರೆ. ಕರ್ದ್ವಿ ಅತ್ತೆ, ಅವ್ರು ಬರಲ್ಲ ಅಂತಿದ್ದಾರೆ, ಏನ್ ಮಾಡೋಕ್ಕಾಗುತ್ತೆ ಅಂತಾನೆ ಸೂರ್ಯ. ಅಪ್ಪ ಸಕ್ಕರೆ ಸೋಂಪಾಪುಡಿ ಮನೆಯಿಂದ ಬಂದು ಶೋರೂಮ್ ಅಲ್ಲಿ ಇದ್ದಾರಪ್ಪ ಅಂತಾನೆ. ಆಗ್ಲೇ ಹೇಳ್ತೀಯಲ್ಲೋ, ಇನ್ನೆಲ್ಗೆ ಹೋಗ್ತಾಳೆ ಅವಳು ಅಂತಾರೆ ರಂಗನಾಥ್ ಅವರು. ಹಾಗಲ್ಲ ಅಪ್ಪ, ಅವನು ಶೋರೂಮ್ನೇ ಮನೆ ಮಾಡ್ಕೊಂಡ್ ಬಿಟ್ಟಿದ್ದಾನೆ, ಅಲ್ಲೇ ಅಡುಗೆ ಮಾಡಿಸ್ತಿದ್ದಾನೆ ಹಾಗಂತ ಸೂರ್ಯ ಹೇಳ್ತಿರುವಾಗ, ಅದು ಅವನ ಅಂಗಡಿ, ಅವನ ಇಷ್ಟ, ಅವ್ನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತಾರೆ ರಂಗನಾಥ್ ಅವರು. ಮವ ಅತ್ತೆ ಅಲ್ಲೇ ಇದ್ಬಿಟ್ರೆ ಅವ್ರಿಗೆ ಅಲ್ಲಿ ಯಾವ ವ್ಯವಸ್ಥೆನೂ ಇರಲ್ಲ. ಮೀನಾ ಹಾಗಂತಿರುವಾಗ ರಂಗನಾಥ್ ಅವರು, ಎಲ್ಲಾ ವ್ಯವಸ್ಥೆ ಇರೋ ಮನೆನೇ ಬಿಟ್ಟು ಬಂದಿದ್ದಾಳಲ್ಲ, ಈಗ ಇಲ್ಲೆನಿಗೆ ಹೋಗ್ತಾಳೆ ಅಂತಾರೆ. ಸಕ್ಕರೆನ ಇಲ್ಲಿಗೆ ಕರಿಬೋದಲ್ವೇನಪ್ಪ ಅಂತ ಸೂರ್ಯ ಕೇಳ್ತಾನೆ. ನೀವಿಬ್ರು ಹೋಗ್ರಿ ಕರೆದ್ರಲ್ಲೋ, ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ ಅಂತಾರೆ. ಮಾವ ನೀವ್ ಹೋಗಿ ಕರೆದ್ರೆ ಅತ್ತೆ ಖಂಡಿತ ಇಲ್ಲಿಗೆ ಬರ್ತಾರೆ ಅಂತಾಳೆ ಮೀನಾ. ಹೌದಣ್ಣ, ನೀವ್ ಹೇಳಿದ್ರೆ ಬೀಗ್ರು ಖಂಡಿತ ಕೇಳ್ತಾರೆ ಹಾಗಂತ ಕುಸುಮ ಹೇಳ್ತಾರೆ. ನಾನು ಹೇಳಿದ್ರೆ ಕೇಳೋ ಲಕ್ಷಣನ ಹೌದು, ಹಾಗೇನಾದ್ರೂ ಕೇಳಿ ನನ್ ಮಾತಿಗೆ ಮರ್ಯಾದೆ ಕೊಟ್ಟಿದ್ರೆ ಹೀಗೆ ನನ್ನ ಕುಟುಂಬ ಚಿದ್ರ ಆಗ್ತಿರ್ಲಿಲ್ಲ. ನನಗೆ ಮರ್ಯಾದೆ ಕೊಡೋದೇ ಆಗಿದ್ರೆ ನನ್ ಸೈನ್ ಮನೋಜ್ ಹತ್ರ ಫೋರ್ಜರಿ ಮಾಡಿಸ್ತಿದ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಹಣ ಕೋಪ ಅನ್ನೋದು ಇರುತ್ತೆ, ಅದನ್ನೆಲ್ಲ ಒಂದ್ ಪಕ್ಕಕ್ಕಿಡಿ, ಇಂಥ ಸಮಯದಲ್ಲಿ ಬೀಗ್ರನ್ನ ಒಬ್ರನ್ನೇ ಬಿಡಕ್ಕಾಗಲ್ವಲ್ಲ ಅಂತಾರೆ ಕುಸುಮ. ಅಪ್ಪ ನಾವ್ ಯಾರು ಕರೆದ್ರು ಸಕ್ಕರೆ ಬರಲ್ಲ, ಅವ್ರು ಹೇಗೆ ಅಂತ ನಿಮ್ಗೆ ಗೊತ್ತಲ್ವೇನಪ್ಪ ಅಂತಾನೆ ಸೂರ್ಯ. ನೀವ್ ಕರೆದ್ರೆ ಮಾತ್ರ ಅವ್ರು ಖಂಡಿತ ಬರ್ತಾರಪ್ಪ ಅಂತಾನೆ. ಅತ್ತೆ ತುಂಬಾ ದಿನ ಶೋರೂಮ್ ಅಲ್ಲಿ ಇರೋಕ್ಕಾಗಲ್ಲ ಮಾವ ಅಂತ ಮೀನಾ ಹೇಳ್ತಾಳೆ. ಇದನ್ನೆಲ್ಲ ಅವಳೇ ಯೋಚನೆ ಮಾಡ್ಬೇಕಿತ್ತಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ನೀನ್ ಹೋಗಿ ಮಾತಾಡಪ್ಪ, ನೀವು ಕರೆದ್ರೆ ಖಂಡಿತ ಸಕ್ಕರೆ ಇಲ್ಲಿಗೆ ಬರ್ತಾರೆ. ಶ್ರುತಿ ಮನೇಲಿ ಎಂತ ಮರ್ಯಾದೆ ಸಿಗುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು, ಅಷ್ಟೆಲ್ಲ ಆದ್ರೂ ಅವಳಿಗಿನ್ನೂ ಬುದ್ಧಿ ಬಂದಿಲ್ಲ, ಆದ್ರೂ ಅಲ್ಲಿಗೆ ಹೋದ್ಲು ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಮಾವ ಅತ್ತೆ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗೇ ಗೊತ್ತಿದೆ, ಅವ್ರೆಲ್ಲಾನು ಅದೇ ರೀತಿ ತಾನೇ ನೋಡೋದು ಅಂತಾಳೆ. ಹೌದಪ್ಪ, ಸಕ್ಕರೆಗೆ ಇಲ್ಲಿಗೆ ಬರಬೇಕು ಅನ್ಸಿದ್ರು ಅವ್ರನ್ನ ಎಲ್ಲಿ ಕಡೆಗಣಿಸ್ಬಿಡ್ತೀವೋ, ಕಡಿಮೆಯಾಗಿ ನೋಡ್ಬಿಡ್ತೀವೋ ಅಂತ
ಇಲ್ಲಿಗೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತಾನೆ. ನೀವೊಂದು ಮಾತು ಹೇಳಿದ್ರೆ ಸಾಕಪ್ಪ, ಅವ್ರು ಇಲ್ಲಿಗೆ ಬಂದ್ಬಿಡ್ತಾರೆ ಅಂತಾನೆ ಸೂರ್ಯ. ಅವಳಿಗೋಸ್ಕರ ನಾನು ತುಂಬಾನೇ ಬಿಟ್ಕೊಟ್ಟಿದ್ದೀನಿ. ಈಗ ನಾನು ಅವಳನ್ನ ಕರೆಯೋಕ್ಕಾಗಲ್ಲ, ಬಂದ್ರೆ ಬಲ್ಲಿ ಬರ್ದೇರಿಲ್ಲ. ಹಾಗಂತ ರಂಗನಾಥ್ ಅವರು ಎದ್ದು ರೂಮ್ಗೆ ಹೋಗ್ತಾರೆ. ಏನ್ರಿ ಇದು, ಮಾವನ ಜೊತೆ ಹೇಳಿದ್ರೆ ಅತ್ತೆನ ಕರೀತಾರೆ ಅನ್ಕೊಂಡ್ವಿ, ಈಗ ನೋಡಿದ್ರೆ ಮಾವ ಕೂಡ ಅತ್ತೆಗೆ ಇಷ್ಟ ಬಂದಾಗ ಇಲ್ಲಿ ಅಂತ ಹೇಳೋಗ್ತಿದಾರಲ್ಲ ಅಂತಾಳೆ ಮೀನಾ. ಅದಕ್ಕೆ ಈಗ ನಾವೇನಮ್ಮ ಮಾಡೋಕ್ಕಾಗುತ್ತೆ ಮೀನಾ, ಅವ್ರಿಗೆ ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಷ್ಟು ದಿನ ಇರ್ಲಿ ಬಿಡು ಅಂತಾನೆ ಸೂರ್ಯ. ರೀ ಹಾಗೆಲ್ಲ ಅತ್ತೆನ ನಾವಲ್ಲಿ ಬಿಡೋಕ್ಕಾಗಲ್ಲ ಅಂತಾಳೆ ಮೀನಾ. ಅಕ್ಕ ಮಾವ ಹೇಳಿದ್ರಲ್ಲ ನಾನು ಕರೆಯೋಕ್ಕಾಗಲ್ಲ ಅಂತ, ಈಗೇನು ಮಾಡ್ತೀರಾ ಅಂತಾನೆ ಮಂಜ. ಅಳಿ ಅಂದ್ರೆ ನಾವೇನಾದ್ರೂ ಬಂದು ಬೀಗ್ರನ್ನ ಕರೆಯಲ್ಲ ಅಂತಾಳೆ ಕುಸುಮ. ಅತ್ತೆ ಹಾಗೇನಾದ್ರೂ ಮಾಡ್ಬಿಟ್ಟಿರಾ, ನೀವು ಸುಮ್ಮನೆ ಇದ್ರೆ ನಿಮ್ಗೇನೆ ಮರ್ಯಾದೆ ಅಂತಾನೆ ಸೂರ್ಯ. ನಮ್ಮ ಸಕ್ಕರೆಗೆ ಅವ್ರಿಗೆ ಮರ್ಯಾದೆ ಕೊಟ್ಟವ್ರನ್ನ ಮರ್ಯಾದೆಯಿಂದ ಮಾತಾಡ್ಸೋಕ್ಕೆ ಬರಲ್ಲ, ಹಾಗಂತ ಸೂರ್ಯ ಹೇಳ್ತಿರೋವಾಗ ಈಗ ನಾವೇನ್ರಿ ಮಾಡೋದು ಅಂತಾಳೆ ಮೀನಾ. ನಾನು ಹೇಳ್ದಂಗೆ ಅಪ್ಪ ಕೇಳಿದ್ರೆ ಖಂಡಿತ ಸಕ್ಕರೆ ಇಲ್ಲಿಗೆ ಬರ್ತಾರೆ ಮೀನಾ. 25 ವರ್ಷದಿಂದ ಅಪ್ಪನವರು ಜೊತೆನಲ್ಲೇ ಇದ್ರು, ಆದ್ರೆ ಸಕ್ಕರೆ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಈ ತರ ಎಲ್ಲ ಮಾಡ್ಬಿಟ್ರಲ್ಲ, ಅದಕ್ಕೆ ಅಪ್ಪ ಬೇಜಾರು ಮಾಡ್ಕೊಂಡಿರೋದು ಅಂತಾನೆ ಸೂರ್ಯ. ಅದಕ್ಕೆ ಅಪ್ಪ ಬೇಡ ಅಂತ ಹೇಳ್ತಿರೋದು. ಈಗ ನಾವೇನ್ ಮಾಡೋಕ್ಕಾಗುತ್ತೆ ಹೇಳು ಅಂತಾನೆ ಸೂರ್ಯ. ಮೀನಾ ಅದೇನೇ ಆಗ್ಲಿ ಬೀಗ್ರನ್ನ ಅಲ್ಲಿ ಬಿಡಬಾರ್ದು, ನಾನು ನೀನು ಹೋಗಿ ಕರ್ಕೊಂಡು ಬರೋಣ ಅಂತಾರೆ ಕುಸುಮ. ಅತ್ತೆ ಅಂತಾನೆ ಸೂರ್ಯ. ಹೌದು ಅಳಿ ಅಂದ್ರೆ ಏನೇ ಆಗ್ಲಿ ಅವರು ಕೂಡ ನಮ್ಮ ಕುಟುಂಬದವ್ರೆ, ಇಂಥ ಸಮಯದಲ್ಲಿ ಅವ್ರನ್ನ ಅಲ್ಲಿ ಬಿಡಬಾರ್ದು ಅಂತಾರೆ ಕುಸುಮ. ಅತ್ತೆ ಅವ್ರು ಯಾವತ್ತೂ ನಿಮ್ಗೆ ಗೌರವ ಕೊಟ್ಟಿದ್ದೇ ಇಲ್ಲ, ಅಂತದ್ರಲ್ಲಿ ಅವ್ರನ್ನ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದೀರಲ್ಲ, ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ದೀರಲ್ಲ, ನಿಮ್ ಒಳ್ಳೆ ಗುಣ ಅಂದ್ರೆ ಇದೇ ಅತ್ತೆ ಅಂತ ಸೂರ್ಯ ಹೇಳ್ತಾನೆ. ಅದೇನಂದ್ರೆ ಅಪ್ಪ ಹೋಗಿ ಕರೆದ್ರೆ ಖಂಡಿತ ಸಕ್ಕರೆ ಬರ್ತಾರೆ ಅಂತ ನಮ್ಗೆ ಅನ್ನಿಸ್ತಿದೆ, ಆದ್ರೆ ನೀವೇನಾದ್ರೂ ಹೋಗಿ ಕರೆದ್ರೆ ಅವಶ್ಯಕತೆ ಇಲ್ಲದೆ ಏನೇನೋ ಮಾತು ಕೇಳಬೇಕಾಗುತ್ತೆ, ಆಗ ನಿಮ್ಮ ಮನಸ್ಸು ಸಂಕಟ ಪಡುತ್ತೆ ಅತ್ತೆ, ಬಿಡಿ ಅದನ್ನ. ಅಪ್ಪನ ಜೊತೆ ಹೇಳೈತಲ್ಲ, ಅವ್ರನ್ನ ಏನ್ ನಿರ್ಧಾರ ತಗೋತಾರೋ ಅದನ್ನ ತಗೊಳ್ಳಿ ಅಂತಾನೆ ಸೂರ್ಯ. ಈ ಕಡೆ ಶೋರೂಮ್ ನಲ್ಲಿ ಶಾಂತಿ ಚಳಿನಲ್ಲಿ ನಡುಕ್ತಾ ಕೂತಿರ್ತಾಳೆ. ಯಾಕಮ್ಮ ಹೀಗೆ ಕೂತಿದ್ಯಾ ಅಂತಾನೆ ಮನೋಜ. ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ವೋ, ಮೈಯೆಲ್ಲ ಕುದೀತಿದೆ ಅಂತಾಳೆ ಶಾಂತಿ. ಮನೋಜ ಮುಟ್ ನೋಡ್ತಾನೆ. ಹೌದಮ್ಮ ಸಿಕ್ಕಾಪಟ್ಟೆ ಬಿಸಿ ಇದೆ, ಬಾ ಡಾಕ್ಟರ್ ಹತ್ರ ಹೋಗೋಣ ಅಂತಾನೆ. ಈಗ್ಲೇ ಹೇಗೋ ಡಾಕ್ಟರ್ ಹತ್ರ ಹೋಗೋದು, ನಾನು ಇನ್ನು ಮುಖನೂ ತೊಳ್ದಿಲ್ಲ, ಕಾಫಿ ಕುಡ್ದಿಲ್ಲ, ನಮ್ಮ ಮನೇಲಿ ಇರೋವರೆಗೂ ಆ ಮೀನಾ ಕಾಫಿ ಕೊಟ್ಟು ನನ್ನನ್ನು ಎಬ್ಬಿಸ್ತಿದ್ಲು, ಹಾಗಂತ ಶಾಂತಿ ಹೇಳ್ತಿರೋವಾಗ ಹಾಗಾದ್ರೆ ನಾನು ಸೂರ್ಯ ಮೀನಮ್ಮನ ಬರಕ್ಕೆ ಹೇಳ ಅಂತಾನೆ ಮನೋಜ. ಯಾಕೆ ಅವಶ್ಯಕತೆ ಇಲ್ಲದೆ ಅವ್ರು ನನ್ಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿ ಅಂತನ ಅಂತಾಳೆ ಶಾಂತಿ. ಅದೆಲ್ಲ ಯಾವುದು ಬೇಡ ಅಂತಾಳೆ ಶಾಂತಿ. ಸ್ವಲ್ಪ ಬಿಸಿನೀರು ಬೇಕು, ಅದನ್ನಾರು ಕೊಡು ಅಂತ ಕೇಳ್ತಾಳೆ. ಅಮ್ಮ ಪಾತ್ರೆನೇ ಇಲ್ವಲ್ಲಮ್ಮ, 5 ಲೀಟ್ರ್ ಕುಕ್ಕರ್ ಇದೆ, ಅದರಲ್ಲೇ ಕಾಯಿಸ್ಕೊಡೋದ ಅಂತಾನೆ ಮನೋಜ. ಲೇ ಕುಕ್ಕರಲ್ಲಿ ನೀರು ಕಾಯಿಸಿ ಹೇಗೋ ಕುಡಿಯೋಕ್ಕಾಗುತ್ತೆ, ಹಾಗಂತ ಶಾಂತಿ ಕೇಳ್ತಾಳೆ. ಪಾತ್ರೆ ಇಲ್ವಲ್ಲಮ್ಮ, ಇನ್ನೇನಮ್ಮ ಮಾಡೋದು ಅಂತಾನೆ ಮನೋಜ. ಏನೋ ಒಂದು ಮಾಡುವ ತೆಗೆ, ನನ್ನ ಹಣೆ ಬರ. ರಾತ್ರಿ ಪೂರ್ತಿ ನಿದ್ದೆನೇ ಬರಲಿಲ್ಲ. ಆ ಇಲಿ ಬೆಕ್ಕಿನ ಕಾಟ ಬೇರೆ, ಅವು ಬೇರೆ ಸದ್ ಮಾಡ್ತಾನೆ ಇದ್ವು. ಬೆಕ್ಕು ಇಲಿ ತಿಂತಾಯ್ತು ಅಥವಾ ಇಲ್ಲಿನೇ ಬೆಕ್ಕನ್ನ ತಿಂತಾಯ್ತು, ಏನೋ ಗೊತ್ತಾಗ್ಲಿಲ್ಲ. ಹಾಗನ್ಕೊಂಡು ಶಾಂತಿ ಜ್ವರ ಬಂದು ಚಳಿನಲ್ಲಿ ನಡುಕ್ತಾ ಕೂತಿರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.